ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬಂದಿದೆ ಅಂತ ನೋಡೋಣ. ಇಲ್ಲಿ ನಾನು ಸೆಲೆಕ್ಟಿಕ್ ಕ್ರಾಸ್ ಸ್ಪ್ರೆಡ್ ಮಾಡ್ತೀನಿ 10 ಕಾರ್ಡ್ಸ್. ಸೊ ಈ ಸ್ಪ್ರೆಡ್ ಇಂದ ನಿಮ್ಮ ರಿಲೇಶನ್ಶಿಪ್ನ ಕರೆಂಟ್ ಸಿಚುವೇಶನ್, ಕರೆಂಟ್ ಫೀಲಿಂಗ್ಸ್, ಚಾಲೆಂಜಸ್ ಸವಾಲುಗಳು, ಪಾಸ್ಟ್ ಇನ್ಫ್ಲೂಯೆನ್ಸಸ್ ಇಂದಿನ ಪ್ರಭಾವಗಳು, ಲೈಕ್ ಪಾಸ್ಟ್ ಇನ್ಫ್ಲೂಯೆನ್ಸಸ್ ಏನಿದೆ, ಅದರಿಂದ ಏನು ಸಮಸ್ಯೆ ಬರ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫ್ಯೂಚರಲ್ಲಿ ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸೊ ರಿಯೂನಿಯನ್ ಪಾಸಿಬಿಲಿಟೀಸ್ ಇದೆಯಾ ಅಂತ ನಾವು ನೋಡೋಣ. ಸೊ ಇಲ್ಲಿ ಈ ರೀಡಿಂಗ್ ಇಂದ ನಿಮಗೆ ಏನಾದರೂ ರೆಸನೇಟ್ ಆದರೆ ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ಕೊಡಿ. ನಿಮಗೆ ಯಾವ ರಿಲೇಟೆಡ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಷನ್ ಅಲ್ಲಿ ಆ ರೀಡಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ತಿಳಿಸ್ಕೊಡಿ. ಸೊ ಲಾಸ್ಟ್ಲಿ ನಾನು ಒಂದು ಹೊಸ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಪ್ರೆಡ್ ದ ಕಾರ್ಡ್ಸ್. ನಾನಿಲ್ಲಿ ಕಾರ್ಡ್ ಸ್ಪ್ರೆಡ್ ಮಾಡ್ತೀನಿ. ಸೊ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ನಿಮ್ಮ ವಿಶ್ ಏನಿದೆ, ನಿಮ್ಮ ಡಿಸೈರ್ ಏನಿದೆ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಸೊ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಓಕೆ. ಸೊ ನಾನು ಇಲ್ಲಿ ಕಾರ್ಡ್ ಸ್ಪ್ರೆಡ್ ಮಾಡಿಕೊಂಡೆ ನಿಮಗೆ ರೀಡಿಂಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಮ ಲವ್ ಲೈಫ್ನ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಮೊದಲಿಗೆ ನಾವು ನೋಡೋಣ. ಓಕೆ. ಸೊ ನಿಮ್ಮ ಪ್ರೀತಿಯ ಕನೆಕ್ಷನ್ ಏನಿದೆ ಅಲ್ಲಿ ನೀವು ಒಂದು ಕವಲು ದಾರಿಯಲ್ಲಿ ಇದ್ದೀರಾ. ಸೊ ಏನು ಆಗ್ತಾ ಇದೆ, ಏನು ನಡೀತಾ ಇದೆ ಅಂತಾನೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸಿಚುವೇಶನ್ ಇದೆ. ಯಾವುದು ಸರಿ ಇಲ್ಲ, ಭಾವನಾತ್ಮಕದಲ್ಲಿ ಗೊಂದಲಗಳನ್ನ ನೋಡ್ತಾ ಇದ್ದೀರಾ. ಕಠಿಣ ಡಿಫಿಕಲ್ಟ್ ಡಿಸಿಷನ್ಗೆ ಬರಬೇಕಾಗಿದ್ರು ಕೂಡ ನೀವು ಬರೋದಕ್ಕೆ ಆಗ್ತಾ ಇಲ್ಲ. ಏನಕ್ಕಂದ್ರೆ ರಿಸಲ್ಟ್ ಏನಾಗುತ್ತೋ ಅಂತ ನಿರ್ಧಾರ ತಗೊಳ್ಳೋದಕ್ಕೆ ಭಯ ಇದೆ ನಿಮಗೆ. ಇಲ್ಲಿ ಭಯ ಕಾಣಿಸ್ತಾ ಇದೆ. ಆದರೆ ಯೂನಿವರ್ಸ್ ನಿಮಗೆ ನೀವು ಟ್ರೂತ್ನ ಫೇಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಜ ಏನಿದೆಯೋ ಅದನ್ನ ಜಾಸ್ತಿ ದಿವಸ ಮುಚ್ಚಿಡೋದಕ್ಕಾಗೋದಿಲ್ಲ. ಸೊ ಅದನ್ನ ನೀವು ಫೇಸ್ ಮಾಡಲೇಬೇಕು. ಹಾಗಾದ್ರೆ ಚಾಲೆಂಜಸ್ ಏನು ಫೇಸ್ ಮಾಡ್ತಾ ಇದ್ದೀರಾ? ಸೊ ಯಾವ ಟ್ರೂತ್ನ ನೀವು ಮುಚ್ಚಿಡೋದಕ್ಕೆ ಹೋಗ್ತಾ ಇದ್ದೀರಾ, ಯಾವ ಟ್ರೂತ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿ ಸವಾಲುಗಳು ಚಾಲೆಂಜಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ತರ ಚಾಲೆಂಜಸ್ ಇದು ಅಂತ ನಾವು ನೋಡೋದಾದ್ರೆ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಕಂಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ನೀವು ಆಗಿರ್ಬೋದು ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಆದರೆ ಈ ಕನೆಕ್ಷನ್ ಅಲ್ಲಿ ನಿಜವಾದ ಪ್ರೀತಿ ಮಾತ್ರ ನೀವು ಏನು ಅವ್ರ ಮೇಲೆ ಪ್ರಭಾವ ಬೀರ್ತಿರೋ, ನೀವು ಏನು ಜೊತೆಲಿ ಇದ್ದಾಗ ಅನ್ಕೊಂಡಿರ್ತೀರೋ ಸೊ ಅದಕ್ಕೆ ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ಬೋದು. ಆದರೆ ನೀವು ಒಂದು ಒಳ್ಳೆ ಪ್ರೀತಿನ, ಒಳ್ಳೆ ಎಕ್ಸ್ಪೀರಿಯನ್ಸ್, ಮೆಮೊರೀಸ್ನ ನೀವು ಏನು ಶೇರ್ ಮಾಡಿರ್ತೀರೋ ಅದರಿಂದ ಮಾತ್ರ ನಿಮ್ಮ ಪ್ರೀತಿನ ನೀವು ಕಾಪಾಡ್ಕೋಬಹುದು. ಸೊ ಯಾರೇ ಕಂಟ್ರೋಲಿಂಗ್ ಮಾಡಿದ್ರು, ಯಾರೇ ಅವ್ರಿಗೆ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮಿಂದ ದೂರ ಮಾಡಬೇಕು ಅಂತ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಂದ ಅವರು ನಿಮ್ಮ ಪ್ರೀತಿನ ದೂರ ಮಾಡಬೇಕು ಅನ್ಕೊಂಡ್ರು ಅದು ಸಾಧ್ಯ ಆಗೋದಿಲ್ಲ. ಸೊ ನೀವು ಇಬ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಅವಾಗ ಖಂಡಿತ ಎಲ್ಲ ಸರಿ ಹೋಗುತ್ತೆ. ಈ ತರ ಚಾಲೆಂಜಸ್ ಇಂದ ನೀವು ಹೊರಬರಲು ನೀವು ತುಂಬಾನೇ ಕಾನ್ಫಿಡೆನ್ಸ್ ಆಗಿ ಇರಬೇಕಾಗುತ್ತೆ. ಓಪನ್ ಕಮ್ಯುನಿಕೇಶನ್ ಮಾಡಬೇಕಿದೆ. ನಿಮ್ಮ ಪಾರ್ಟ್ನರ್ ಜೊತೆ ಕ್ಲಾರಿಟಿ ತಗೋಬೇಕಾಗಿದೆ. ನೀವು ಸಬ್ಕಾನ್ಶಿಯಸ್ ಇನ್ಫ್ಲೂಯೆನ್ಸ್ ಆಳವಾಗಿ ಕಾಣ್ತಾ ಇದೆ ಇಲ್ಲಿ. ಸೊ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ತುಂಬಾನೇ ಪ್ರೊಟೆಕ್ಟ್ ಮಾಡ್ತಾ ಇದೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್. ನೀವು ಪಾಸ್ಟ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್ನ ನೆನೆಸ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿ ಯಾವತ್ತೂ ಯುದ್ಧ, ಬ್ಯಾಟಲ್ ಆಗಿರಬಾರ್ದು. ಟ್ರಸ್ಟ್ ಮಾಡಿ, ನಿಮ್ಮ ಪ್ರೀತಿ ನಿಮಗೆ ಖಂಡಿತ ಸಿಗುತ್ತೆ. ಆದರೆ ನೀವು ಓಪನ್ನೆಸ್ ಅಂದ್ರೆ ಓಪನ್ ಕಮ್ಯುನಿಕೇಶನ್ ಮಾಡಬೇಕಾಗಿದೆ.
ಸೊ ನೀವು ಓಪನ್ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಹೇಳಿದಾಗ ಅದು ಒಂದು ಕೀ ಆಗಿರುತ್ತೆ ಅಂತ ಯೂನಿವರ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂದಿನ ಪ್ರಭಾವಗಳು, ಸೊ ಇಂದಿನ ಇನ್ಫ್ಲೂಯೆನ್ಸಸ್, ಪಾಸ್ಟ್ ಇನ್ಫ್ಲೂಯೆನ್ಸಸ್ ಇತ್ತೀಚೆಗೆ ನಿಮ್ಗೆ ಆಗಲಿ ನಿಮ್ಮ ಪಾರ್ಟ್ನರ್ಗಾಗ್ಲಿ ರಿಯಲೈಸ್ ಆಗ್ತಾ ಇದೆ. ನಿಮ್ಮ ಕನೆಕ್ಷನ್ ಅಲ್ಲಿ ಪರಿಣಾಮ ಬೀರಿದೆ. ನೀವು ಕರ್ಮದ ಪಾಠವನ್ನು, ಕಾರ್ಮಿಕ್ ಲೆಸನ್ಸ್ನ ಎದುರಿಸ್ತಾ ಇರ್ಬೋದು. ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿರ್ಬೋದು. ಪವರ್ಫುಲ್ ಶಿಫ್ಟ್ ನಿಮ್ಮ ಲವ್ ಲೈಫಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಕೂಡ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ನಾನು ಕಾಶಿಯಸ್ ಆಗಿ ಪ್ರಜ್ಞೆಯಿಂದ ನಿಮ್ಮ ಲವ್ ಲೈಫಲ್ಲಿ ನೀವು ಇದ್ರೆ ನಿಮ್ಮಿಬ್ರಿಗೂ ಯಾರು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಆಗಲ್ಲ. ನೀವು ರಿಯೂನಿಯನ್ ಆಗ್ಬೇಕಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸ್ಟ್ರಾಂಗ್ ಕಮಿಟ್ಮೆಂಟ್ ಆರ್ ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಎಲ್ಲವೂ ಪ್ರೋಗ್ರೆಸ್ ಆಗುತ್ತೆ, ಗೆಲುವು ನಿಮ್ದಾಗುತ್ತೆ. ಬಟ್ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಒಂದೇ, ಸೊ ಇಬ್ರು ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ. ಸೊ ಇಬ್ರು ಸಬ್ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇಬ್ರು ಒಟ್ಟಿಗಾದಾಗ ಸೊ ಏನ್ ಬೇಕಾದ್ರೂ ಫೈಟ್ ಮಾಡ್ಬೋದು. ಸೊ ಇಲ್ಲಿ ನೀವು ಸುತ್ತಲೂ ಭ್ರಮೆಗಳು, ಗೊಂದಲಗಳು, ಇಲ್ಲ ರಹಸ್ಯ ಸೀಕ್ರೆಟ್ಸ್ ನೋಡ್ತಾ ಇರ್ಬೋದು, ಇಲ್ಯೂಷನ್ ಅಲ್ಲಿ ಇರ್ಬೋದು, ಎಲ್ಲವೂ ಅನ್ಕೊಂಡಿರಂತೆ ಇರ್ದೇನೂ ಇರ್ಬೋದು. ನಿಮ್ಮ ಇಂಟ್ಯೂಷನ್ ನ ಮಾತ್ರ ನೀವು ಟ್ರಸ್ಟ್ ಮಾಡಿ. ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಮನಸ್ಸು ಏನ್ ಹೇಳುತ್ತೋ ಅದನ್ನ ನೀವು ಕೇಳಿ. ಭಯ, ಆತಂಕದಿಂದ ರಾಂಗ್ ಡಿಸಿಷನ್ಗೆ ಬರಬೇಡಿ. ಯಾವುದೇ ಬಿಗ್ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಕ್ಲಾರಿಟಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಯೂನಿವರ್ಸ್ ನಿಮ್ಗೆ ಮತ್ತೆ ರಿಪೀಟೇವ್ ಆಗಿ ಹೇಳ್ತಾ ಇದ್ದಾರೆ. ಸೊ ಕಂಡಿದ್ದೆಲ್ಲ ನಿಜ ಇರೋದಿಲ್ಲ, ಬೇರೆ ಏನೋ ಸತ್ಯ ಇರುತ್ತೆ ಅಲ್ಲಿ. ಸೊ ನಾವು ಒನ್ ಸೈಡೆಡ್ ಅಲ್ಲಿ ನೋಡಿ ನಾವು ಯೋಚನೆ ಮಾಡ್ತೀವಿ. ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿರ್ತೀವಿ, ನಾವು ಮನುಷ್ಯರನ್ನೇ. ಸೊ ನಮ್ಗೆ ಆತಂಕದಲ್ಲಿ, ಕೋಪದಲ್ಲಿ ನಮ್ಮ ಮೈಂಡ್ ಥಾಟ್ಸ್ ಏನ್ ಬರುತ್ತೋ ನಾವು ಅದನ್ನೇ ನಿಜ ಅನ್ಕೊಳ್ತೀವಿ. ಸೊ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಸೊ ಅದನ್ನ ನೀವು ಮಾಡಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಸೊ ಬೇರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ನೀವು ಅದು ಏನು ಅಂತ ನೀವು ತಿಳ್ಕೊಳ್ಳೋದು ಅಗತ್ಯ ಇದೆ. ನಿಮ್ಮ ವರ್ತನೆ ಬಗ್ಗೆ ನೋಡೋದಾದ್ರೆ ನಿಮ್ಮ ಲವ್ ಲೈಫಲ್ಲಿ ತುಂಬಾನೇ ಟ್ರಾನ್ಸ್ಫರ್ಮೇಷನ್ ತಗೊಳುತ್ತೆ. ಏನು ಓಲ್ಡ್ ಫೇಸ್ ಇತ್ತು ಇಷ್ಟು ದಿವಸ, ಏನು ಹಳೆಯ ವಾತಾವರಣ, ಹಳೆಯ ಲೆವೆಲ್ಸ್ ಇತ್ತು, ಅದು ಚೇಂಜ್ ಆಗುತ್ತೆ. ನೀವು ಹೊಸ ಯೋಚನೆಗಳ ಬಗ್ಗೆ ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೊಳ್ತೀರಾ. ನಿಮ್ಮ ಲವ್ ಲೈಫಲ್ಲಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇದೆಯಾ ಅಂತ ಕೇಳಿದ್ರೆ, ಸೊ ಏನಾದ್ರೂ ಎಕ್ಸ್ಟರ್ನಲ್ ಯಾರಾದ್ರೂ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾರಾ ಅಂತ ನೋಡೋದಾದ್ರೆ ಏನ್ ಬರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ನೀವು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಪೇನ್ ಇಂದ ಒದ್ದಾಡ್ತಾ ಇದ್ದೀರಾ, ತುಂಬಾನೇ ಹರ್ಟ್ ಆಗಿದೆ ಪಾಸ್ಟ್ ಅಲ್ಲಿ. ಅದಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾನೇ ಕಾಶಿಯಸ್ ಆಗಿ ಇರ್ತೀರಾ. ಎಂತ ಘಟನೆಗಳಿಂದ ದೂರ ಆಗ್ಬೇಕು, ಎಂತ ಘಟನೆಗಳು ಬಂದ್ರೂ ಕೂಡ ಅದನ್ನ ಫೇಸ್ ಮಾಡ್ಬೇಕು ಅಂತ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಕಮ್ಯುನಿಕೇಶನ್ ಮಾಡ್ತೀರಾ, ಕ್ಲೋಸ್ ಆಗಿ. ಅವಾಗ ಇಬ್ರು ಡಿಸ್ಕಸ್ ಮಾಡಿದಾಗ, ಓಪನ್ ಕಮ್ಯುನಿಕೇಟ್ ಮಾಡಿದಾಗ ಭರವಸೆಗಳು, ಭಯವನ್ನು ಫೇಸ್ ಮಾಡ್ಬೋದು. ಯಾವುದೇ ಫಿಯರ್ ಬರಲಿ, ಯಾವುದೇ ಏನೇ ಆತಂಕಗಳು ಬರಲಿ, ಅದನ್ನ ನೀವಿಬ್ರು ಒಟ್ಟಿಗೆ ಫೇಸ್ ಮಾಡ್ಬೋದು. ಸೊ ಅದಕ್ಕೆ ಧೈರ್ಯ ಖಂಡಿತ ಸಿಗುತ್ತೆ. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಇನ್ಫ್ಲೂಯೆನ್ಸ್ ಇಂದ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ. ಸೊ ಅದನ್ನ ರಿಪೀಟಿಂಗ್ ಮಾಡಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡೋದು ಅಗತ್ಯ ಇದೆ. ಎಮೋಷನಲಿ ಕನೆಕ್ಟ್ ಆಗ್ತೀರಾ, ರಾಂಗ್ ಚಾಯ್ಸ್ ಮಾಡೋದನ್ನ ತಪ್ಪಿಸ್ಬೋದು. ಈ ತರ ನೀವು ಡಿಸಿಷನ್ ತಗೊಳ್ಳೋದ್ರಿಂದ ಸೊ ನೀವು ರಾಂಗ್ ಡಿಸಿಷನ್ ತಗೊಳ್ಳೋದನ್ನ ತಪ್ಪಿಸ್ಬೋದು. ಸ್ಟ್ರಾಂಗ್ ಆಗುತ್ತೆ ಇಬ್ರು ಟುಗೆದರ್ ಡಿಸಿಷನ್ ತಗೊಂಡಾಗ ಒಳ್ಳೇದು. ಅವಾಗ ನಿಮ್ಮ ಲವ್ ಲೈಫಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಲಾಂಗರ್ ಟರ್ಮ್ ಕನೆಕ್ಷನ್ ನೋಡ್ತೀರಾ, ಸ್ಟೆಬಿಲಿಟಿ, ಗ್ರೋತ್ ಸಿಗುತ್ತೆ. ಯೂನಿವರ್ಸ್ ನಿಮ್ಗೆ ಸ್ಲೋ ಆದ್ರೂ ಪರವಾಗಿಲ್ಲ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಓಪನ್ ಕಮ್ಯುನಿಕೇಶನ್ ಮಾಡಿ, ಸ್ಟೆಬಿಲಿಟಿ ಖಂಡಿತ ಬರುತ್ತೆ. ತಾಳ್ಮೆಯಿಂದ ಇರಿ. ನೀವು ಏನಾದ್ರೂ ಸಪ್ರೇಷನ್ ಅಲ್ಲಿ ಇದ್ರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಎಮೋಷನಲ್
ಎಮೋಷನಲ್ ಸಂಕಟವನ್ನು ಅನುಭವಿಸ್ತಾ ಇದ್ರೆ ಚಿಂತೆ ಬೇಡ, ರಿಯೂನಿಯನ್ ಆಗ್ತೀರಾ, ಆಗೋ ಚಾನ್ಸಸ್ ಇದೆ. ಸಿಂಗಲ್ ಆಗಿದ್ರೆ ನೀವು ನ್ಯೂ ಲವ್ ಕನೆಕ್ಷನ್ ನೋಡ್ತಾ ಇದ್ರೆ, ಪಾಸ್ಟ್ ಇಶ್ಯೂಸ್ ಏನಾದ್ರೂ ಫಿಯರ್ ಇದ್ರೆ ಅದನ್ನ ಫಸ್ಟ್ ರಿಲೀಸ್ ಮಾಡಿ, ನಿಮ್ಮ ಇಂಟ್ಯೂಷನ್ ನ ಟ್ರಸ್ಟ್ ಮಾಡಿ, ವೆಲ್ಕಮ್ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಫೀಡ್ಬ್ಯಾಕ್ ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನು ಮೊದಲು ಹೇಳ್ದಂಗೆ ನಿಮ್ ಜೊತೆ ಒಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ಟ್ಯಾರೋ ರೀಡಿಂಗ್ ಅಲ್ಲಿ ಎಷ್ಟೊಂದು ವಿಷಯ ನಿಮ್ಗೆ ರೆಸನೇಟ್ ಆಗ್ಬೋದು, ರೆಸನೇಟ್ ಆಗೋ ತರ ಕಾಣಿಸ್ತಾ ಇರ್ಬೋದು. ಕೆಲವರಿಗೆ ರೆಸನೇಟ್ ಆಗುತ್ತೆ, ಕೆಲವರಿಗೆ ರೆಸನೇಟ್ ಆಗಲ್ಲ. ಒಂದೊಂದು ರೀಡಿಂಗ್ ಒಂದೊಂದು ಫೇಸ್ ಅಲ್ಲಿ ಇರುತ್ತೆ. ಸೊ ನೀವು ಡೀಪ್ ಆಗಿ ನೋಡಿ ವೀಕ್ಷಿಸಿದಾಗ ಖಂಡಿತ ನಿಮ್ಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ. ಸೊ ಅದು ಏನಂದ್ರೆ, ನೀವು ಸಾಕಷ್ಟು ಜನ ನನಗೆ ಮೆಸೇಜಸ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇಲ್ಲ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಇಶ್ಯೂಸ್ ನ ಹೇಳ್ಕೊಳ್ತೀರಾ. ಸೊ ಆ ತರ ಇಶ್ಯೂಸ್ ನ ನಾನು ನಿಮ್ಗೆ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾರ್ದಾದ್ರೂ ಒಬ್ರು ಕಪಲ್ಸ್ ನೇಮು ಅವ್ರ ಇಶ್ಯೂಸ್ ನ ತಗೊಂಡು ಯಾರಿಗೆ ಓಕೆ ಇದೆ, ನನ್ಗೆ ಆತರ ಹೇಳಿದ್ರು ಪರವಾಗಿಲ್ಲ ಅಂತ ಇದ್ರೆ, ಸೊ ದಯವಿಟ್ಟು ನಿಮ್ಮ ಇಶ್ಯೂಸ್ ನ ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ತಿಳಿಸ್ಬೋದು. ನಾನು ರೀಡಿಂಗ್ಸ್ ಮಾಡಿ ಒಂದು ಶಾರ್ಟ್ ಅಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡಿ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಾಟ್ಸಪ್ ಅಲ್ಲಿ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅನ್ಸಿದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಕ್ವೆಶನ್ ಮತ್ತೆ ಕಳಿಸ್ಕೊಡಿ. ಯಾಕಂದ್ರೆ ನಾನು ಸಂಜೆ ಹೊತ್ತು ಫ್ರೀ ಇರ್ತೀನಿ, ಸಂಜೆ ಹೊತ್ತು ಮಾತ್ರ ನಿಮ್ಗೆ ನಾನು ರೀಡಿಂಗ್ಸ್ ಮಾಡಿ ಹೇಳ್ಬೋದು. ಡ್ಯೂರಿಂಗ್ ಎ ಡೇ ಟೈಮ್ ನನಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಮತ್ತೆ ನನ್ನ ಡೈಲಿ ವರ್ಕ್ ಲೋಡ್ ರೊಟೀನ್ಸ್ ಅಲ್ಲೂ ನಾನು ತೊಡಗಿರ್ತೀನಿ. ಆದ್ರಿಂದ ನನಗೆ ರೀಡಿಂಗ್ಸ್ ಮಾಡಿ ನಿಮ್ಗೆ ಸಮಯ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ನನಗೆ ಪರ್ಸನಲ್ ರೀಡಿಂಗ್ಸ್ ಈ ತರ ತಗೊಂಡಾಗ ಕೂಡ ನಾನು ಅವ್ರಿಗೂ ರೀಡಿಂಗ್ಸ್ ಮಾಡಿ, ಸೊ ಅದೇ ರೀಡಿಂಗ್ ಮೆಸೇಜಸ್ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಹೋಪ್ ನಿಮ್ಗೂ ಕನೆಕ್ಟ್ ಆಗ್ಲಿ, ನಿಮ್ಗೂ ಅದೇ ತರ ಪರಿಸ್ಥಿತಿ ಇದ್ರೆ, ಸೊ ಟ್ಯಾರೋ ಗೈಡೆನ್ಸ್ ಇಂದ, ಟ್ಯಾರೋ ರೀಡಿಂಗ್ ಇಂದ ಯಾವ್ದಾದ್ರು ಮೆಸೇಜ್ ಸಿಕ್ಕಿದ್ರೆ ಒಂದು ಹೋಪ್ ಸಿಗ್ಲಿ, ಸೊ ನಿಮ್ಮ ಜೀವನದಲ್ಲಿ ಏನಾದ್ರೂ ಚೇಂಜಸ್ ಆಗ್ಲಿ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅನ್ಕೊಳ್ತೀನಿ ನನ್ನ ರೀಡಿಂಗ್ಸ್ ನ ಕೇಳೋದಿಕ್ಕೆ. ಏನಾದ್ರೂ ತಪ್ಪಿದ್ದಾಗ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾನು ತಿಳ್ಕೊಳ್ತೀನಿ. ನಾನು ಹ್ಯೂಮನ್ ಬೀಯಿಂಗ್ ಇದ್ದೀನಿ. ಸೊ ನನಗೆ ಇಲ್ಲಿ 1K+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ನನಗೆ ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ರೀಡಿಂಗ್ಸ್ ನನ್ನ ಚಾನೆಲ್ನ ಬೆಳೆಸ್ತಾ ಇರೋದಕ್ಕೆ ನಿಮ್ಮಿಂದ ಮಾತ್ರ ನನ್ನ ಚಾನೆಲ್ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.